ಇನ್ನು ಪಹಲ್ಗಾಮ್ ಅಟ್ಯಾಕ್ ಬಳಿಕ ರಾಜ್ಯದಿಂದ ಕಾಶ್ಮೀರಕ್ಕೆ ತೆರಳುವವರ ಸಂಖ್ಯೆಯಲ್ಲಿ ಈಗ ಭಾರಿ ಪ್ರಮಾಣದಲ್ಲಿ ಇಳಿಕೆಯ ಕಾಣ್ತಾ ಇದೆ. ವಿಮಾನ ಟಿಕೆಟ್ ದರ ಕೂಡ 70ರಿಂದ 80% ಕುಸಿತ ಕಂಡಿದೆ. ಬೆಂಗಳೂರು ಮಾತ್ರವಲ್ಲದೆ ದೇಶದ ಇತರೆ ನಗರಗಳಲ್ಲೂ ಕೂಡ ರೇಟ್ ಇಳಿಕೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಒಂದು ಸ್ಟೋರಿ ಇದೆ, ನೋಡೋಣ. ಪಹಲ್ಗಾಮ್ ದಾಳಿ ಬಳಿಕ ಪ್ರವಾಸಿಗರ ಸಂಖ್ಯೆ ಇಳಿಕೆ. ಜಮ್ಮು ಕಾಶ್ಮೀರ ವಿಮಾನ ಟಿಕೆಟ್ ದರದಲ್ಲಿ ಕುಸಿತ. ಭೂಲೋಕದ ಸ್ವರ್ಗ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸದ ಬಳಿಕ ಪ್ರವಾಸಿಗರು ಕಾಶ್ಮೀರ ಅಂದ್ರೆ ಸಾಕು ಒಂದು ಕ್ಷಣ ಬೆಚ್ಚಿ ಬೀಳುವಂತಾಗಿದೆ. ಇದೇ ಕಾರಣಕ್ಕೆ ಅನೇಕರು ಈ ಹಿಂದೆ ಪ್ರವಾಸಕ್ಕಾಗಿ ಮಾಡಿದ ಬುಕ್ಕಿಂಗ್ಗಳನ್ನು ಕ್ಯಾನ್ಸಲ್ ಮಾಡಿಕೊಳ್ಳುತ್ತಿದ್ದಾರೆ. ಕಾಶ್ಮೀರಕ್ಕೆ ಕರ್ನಾಟಕದಿಂದ ಹೋಗುತ್ತಿದ್ದ ಪ್ರವಾಸಿಗರಲ್ಲಿ 80ರಷ್ಟು ಪ್ರವಾಸಿಗರ ಕುಸಿತ ಕಂಡಿದೆ. ಹೌದು, ಪ್ರವಾಸಿಗರ ಸಂಖ್ಯೆ ಇಳಿಕೆ ಕಾಣುತ್ತಿದ್ದಂತೆ ಅತ್ತ ವಿಮಾನ ದರಗಳು ಕೂಡ ಏಕಾಏಕಿ ಇಳಿಕೆ ಕಂಡಿದೆ. ಸಾಮಾನ್ಯವಾಗಿ ಇತರೆ ದಿನಗಳಲ್ಲಿ ತುರ್ತಾಗಿ ಜಮ್ಮು ಕಾಶ್ಮೀರಕ್ಕೆ ತೆರಳಲು ವಿಮಾನ ಟಿಕೆಟ್ ಬುಕ್ ಮಾಡಿದ್ರೆ 30ರಿಂದ 40 ಸಾವಿರ ಹಣವನ್ನ ನೀಡಬೇಕಿತ್ತು. ಆದರೆ ಈಗ ಘಟನೆ ಆದ ಬಳಿಕ ಇದರ ದರ 70% ಕುಸಿತ ಕಂಡಿದೆ. ಪರಿಣಾಮ ಸದ್ಯ ಟಿಕೆಟ್ ಕಾಶ್ಮೀರಕ್ಕೆ 8ರಿಂದ 10 ಸಾವಿರಕ್ಕೆ ಇಳಿಕೆಯಾಗಿದೆ. ಇದರಿಂದ ವಿಮಾನ ಸಂಸ್ಥೆಗಳಿಗೂ ಭಾರಿ ಹೊಡೆತ ಬಿದ್ದಿದೆ. ಕಾಶ್ಮೀರಕ್ಕೆ ತೆರಳುತ್ತಿದ್ದವರು ಸದ್ಯಕ್ಕೆ ಕಾಶ್ಮೀರದ ಸಹವಾಸವೇ ಬೇಡ ಅನ್ನೋ ಮನಸ್ಥಿತಿಗೆ ಬಂದಂತಿದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ಪ್ರಮುಖ ನಗರಗಳಲ್ಲಿಂದಲೂ ದರ ಕುಸಿತ ಕಂಡಿದೆ. ದೇಶದ ಬೇರೆ ಬೇರೆ ಭಾಗದ ಜನ ಕೂಡ ಸದ್ಯಕ್ಕೆ ಕಾಶ್ಮೀರ ಪ್ರವಾಸಕ್ಕೆ ಹೋಗೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಪರಿಣಾಮ ಜನ ಕಾಶ್ಮೀರ ಪ್ರವಾಸಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ. ಯಾವ್ಯಾವ ನಗರದಿಂದ ಶ್ರೀನಗರಕ್ಕೆ ಸದ್ಯದ ವಿಮಾನ ದರ ಎಷ್ಟಿತ್ತು ಅಂತ ನೋಡೋದಾದ್ರೆ, ಫ್ಲೈಟ್ ಟಿಕೆಟ್ ರೇಟ್ ಎಷ್ಟಿದೆ? ಬೆಂಗಳೂರು ಟು ಶ್ರೀನಗರ ಸದ್ಯದ ದರ 8ರಿಂದ 10 ಸಾವಿರ, ಹಿಂದಿನ ದರ 25ರಿಂದ 30 ಸಾವಿರ. ಮುಂಬೈ ಶ್ರೀನಗರ ಸದ್ಯದ ದರ 4ರಿಂದ 5 ಸಾವಿರ, ಹಿಂದಿನ ದರ 15ರಿಂದ 20 ಸಾವಿರ. ಹೈದರಾಬಾದ್ ಟು ಶ್ರೀನಗರ ಸದ್ಯದ ದರ 7ರಿಂದ 8 ಸಾವಿರ, ಹಿಂದಿನ ದರ 18ರಿಂದ 20 ಸಾವಿರ ಇತ್ತು. ಚೆನ್ನೈ ಮತ್ತು ಶ್ರೀನಗರದ ನಡುವೆ ಸದ್ಯದ ದರ 11ರಿಂದ 12 ಸಾವಿರ ಇದ್ರೆ ಹಳೆ ದರ 20ರಿಂದ 22 ಸಾವಿರ ಇತ್ತು. ಒಟ್ಟಾರೆ ರಕ್ತ ಪಿಶಾಚಿಗಳ ಕೃತ್ಯದಿಂದ ಭೂಲೋಕದ ಸ್ವರ್ಗ ಅಂತಲೇ ಖ್ಯಾತಿಯಾಗಿದ್ದ ಕಾಶ್ಮೀರ ಈಗ ಪ್ರವಾಸಿಗರಿಗೆ ನರಕದಂತೆ ಭಾಸವಾಗ್ತಿದೆ. ಪರಿಣಾಮ ಭೇಟಿ ನೀಡುವವರ ಸಂಖ್ಯೆ ಇಳಿಕೆಯಾಗಿದೆ. ಪ್ರವಾಸಿಗರನ್ನೇ ನಂಬಿದ ರಾಜ್ಯ ಈಗ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.